everyone, welcome back to my ನುಡಿ ಕನ್ನಡ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಈ ಚಾನೆಲ್ಗೆ ಹೊಸಬರು ಪ್ಲೀಸ್ ನನ್ನ ಈ ನುಡಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ನುಡಿ ಕನ್ನಡ ಚಾನೆಲ್. ಹಾಗೆಯೇ ಈ ನನ್ನ ಚಾನೆಲ್ನಲ್ಲಿ ನಾನು ಡೈಲಿ ನ್ಯೂ ಚಾಪ್ಟರ್ ಎಕ್ಸ್ಪ್ಲನೇಷನ್ ಪ್ಲಸ್ ಎಕ್ಸಸೈಸ್ ಅಪ್ಲೋಡ್ ಮಾಡ್ತಿರ್ತೇನೆ. ಹಾಗೆಯೇ ಬೇಸಿಕ್ ಗ್ರಾಮರ್ ಕನ್ನಡ ಹಾಗೆ ಇಂಗ್ಲಿಷ್, ಯಾರಿಗೆಲ್ಲ ಇಂಗ್ಲಿಷ್ ಸ್ಪೋಕನ್ ಕನ್ನಡ ಬೇಕು ಹಾಗೆಯೇ ಬೇಸಿಕ್ ಗ್ರಾಮರ್ ಬೇಕು ಎಲ್ಲ ಈ ನನ್ನ ಚಾನೆಲಲ್ಲಿ ನಿಮಗೆ ಸಿಗುತ್ತದೆ. ಸೊ ನಿಮಗೆ ಎಲ್ಲ ವಿಡಿಯೋಸ್ ಬೇಕಿದ್ದರೆ ನನ್ನ ಈ ನುಡಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಪಾಠ 3 ಗ್ರೇಡ್ 2 ಸವಿ ಕನ್ನಡ ಟೆಕ್ಸ್ಟ್ ಬುಕ್ಕಿನ ಪಾಠ 3 ಚಾಪ್ಟರ್ ಗೆಳೆತನವನ್ನು ಎಕ್ಸ್ಪ್ಲೇನ್ ಮಾಡುತ್ತೇನೆ. ಇನ್ ಟುಡೇಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಗ್ರೇಡ್ 2 ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಚಾಪ್ಟರ್ 3. ಚಾಪ್ಟರ್ ನೇಮ್ ಈಸ್ ಗೆಳೆತನ. ಗೆಳೆತನ ಅಂದರೆ ಫ್ರೆಂಡ್ಶಿಪ್ ಅಂದ ಅರ್ಥ. ಗೆಳೆತನ ಮೀನ್ಸ್ ಫ್ರೆಂಡ್ಶಿಪ್. ಈಗ ಇಲ್ಲಿ ಈ ಪೇಜಲ್ಲಿ ನೀವು ನೋಡ್ಬೋದು, ಇದು ಪಾಠ ಪೂರ್ವ ಚಟುವಟಿಕೆ ಆಕ್ಟಿವಿಟಿ. ಇದು ಏನು ಆಕ್ಟಿವಿಟಿ ಅಂದ್ರೆ ಚುಕ್ಕಿಗಳನ್ನು ಸೇರಿಸಿ ಚಿತ್ರ ಪೂರ್ಣ ಮಾಡಿ ಬಣ್ಣ ತುಂಬಿ ಪ್ರಾಣಿಗಳನ್ನು ಗುರುತಿಸಿ ಹೆಸರು ಬರೆಯಿರಿ. ಈ ಡಾಟ್ಸ್ ವಿ ಹ್ಯಾವ್ ಟು ಜಾಯಿನ್ ದೀಸ್ ಡಾಟ್ಸ್ ಅಂಡ್ ಕಂಪ್ಲೀಟ್ ದಿ ಪಿಕ್ಚರ್ ಅಂಡ್ ಕಲರ್ ಇಟ್ ಅಂಡ್ ನೇಮ್ ದಿ ಎನಿಮಲ್. ಇದು ಎನಿಮಲ್ದು ನೇಮ್ ಇದು ನಾವು ಇಲ್ಲಿ ಬರಿಬೇಕು. ಪ್ರಾಣಿಯ ಹೆಸರು ಎನಿಮಲ್ ನೇಮ್. ಸೊ ಇದು ಪ್ರಾಣಿ ಹೆಸರು. ಎನಿಮಲ್ ನೇಮ್ ಈಸ್ ಒಂಟೆ. ಒಂಟೆ ಒಂಟೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕ್ಯಾಮಲ್ ಅಂತ ಅರ್ಥ. ಹಾಗೇನೆ ನೆಕ್ಸ್ಟ್ ಪಿಕ್ಚರ್ಸ್ ಸೇಮ್ ಡಾಟ್ ಸೇರಿಸಿ ಪಿಕ್ಚರ್ಸ್ ಕಂಪ್ಲೀಟ್ ಆದ ಮೇಲೆ ಬಣ್ಣವನ್ನು ಕಲರ್ ಹಾಕಿ ಬಣ್ಣ ಹಾಕಿಸ್ಬೇಕು. ಹಾಗೇನೆ ಪ್ರಾಣಿಯ ಹೆಸರು ಇಲ್ಲಿ ಬರಿಬೇಕು. ಪ್ರಾಣಿಯ ಹೆಸರು, ಈ ಪ್ರಾಣಿಯ ಹೆಸರು ಕುದುರೆ. ಇದು ಕುದುರೆ, ಇಂಗ್ಲಿಷ್ ಅಲ್ಲಿ ಹಾರ್ಸ್ ಅಂತ ಕರೆಯುತ್ತೇವೆ. ಚಾಪ್ಟರ್ ಅನ್ನು ಎಕ್ಸ್ಪ್ಲೇನ್ ಮಾಡುತ್ತೇನೆ. ನಾವು ಐ ವಿಲ್ ಎಕ್ಸ್ಪ್ಲೇನ್ ದಿ ಚಾಪ್ಟರ್. ಫಸ್ಟ್ ಈಸ್ ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಕುದುರೆ ಮತ್ತು ಒಂಟೆ, ಕುದುರೆ ಈಸ್ ಹಾರ್ಸ್, ಒಂಟೆ ಈಸ್ ಕ್ಯಾಮಲ್. ಇಬ್ಬರು ಒಳ್ಳೆಯ ಗೆಳೆಯರಾಗಿದ್ದರು ಅಂದರೆ ಇಬ್ಬರು ಸಹ ಒಳ್ಳೆಯ ಸ್ನೇಹಿತರಾಗಿದ್ದರು. ಬೋತ್ ವೇರ್ ಗುಡ್ ಫ್ರೆಂಡ್ಸ್. ಒಂದೇ ಕಡೆ ವಾಸಿಸುತ್ತಿದ್ದವು. ಒಂದೇ ಕಡೆ ಇಬ್ಬರು ಸಹ ದೇ ಲಿವ್ಡ್ ಇನ್ ದಿ ಸೇಮ್ ಪ್ಲೇಸ್. ಒಟ್ಟಿಗೆ ವಾಸಿಸುತ್ತಿದ್ದವು, ಒಂದೇ ಪ್ಲೇಸ್ ಅಲ್ಲಿ ವಾಸಿಸುತ್ತಿದ್ದವು. ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಜೊತೆಯಾಗಿಯೇ, ಟುಗೆದರ್. ಜೊತೆ ಅಂದ್ರೆ ಟುಗೆದರ್. ದೇ ಯೂಸ್ ಟು ಸರ್ಚ್ ಫಾರ್ ಫುಡ್ ಅಂಡ್ ಈಟ್ ಟುಗೆದರ್. ಆಹಾರ ಹುಡುಕಿ ಇಬ್ಬರು ಒಟ್ಟಿಗೆ ತಿನ್ನುತ್ತಿದ್ದರು. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು. ಒಂದ್ಸಲ ಏನಾಯ್ತು, ಕುದುರೆ ಒಂದು ಆಲೋಚನೆ ಮಾಡತೊಡಗಿತು. ಏನಂತ? ಒನ್ಸ್ an idea, ಆಲೋಚನೆ, ಐಡಿಯಾ ಕೇಮ್ ಟು ದಿ ಹಾರ್ಸ್. ಏನಂತ ಐಡಿಯಾ ಬಂತು? ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು? ಇಟ್ ಆಸ್ಕ್ಡ್ ದಿ ಕ್ಯಾಮಲ್. ಕ್ಯಾಮಲ್ ಹತ್ರ, ಒಂಟೆ ಹತ್ರ ಕೇಳಿತು. ಏನಂತ? ಹೂ ಅಮಾಂಗ್ ಅಸ್ ಈಸ್ ಸುಪೀರಿಯರ್. ಹೂ ಅಮಾಂಗ್ ಅಸ್ ಸುಪೀರಿಯರ್. ನಮ್ಮಿಬ್ಬರಲ್ಲಿ ಯಾರು ಗ್ರೇಟ್ ಅಂತ ಯಾರು ಕೇಳಿದ್ರು? ಕುದುರೆ ಒಂಟೆಯನ್ನು ಕೇಳಿತು. ಅದಕ್ಕೆ ಒಂಟೆ ಕುದುರೆಯನ್ನ ನಾವಿಬ್ಬರು ಸಮಾನರು ಅಲ್ಲವೇ ಎಂದು ಹೇಳಿತು. ಅದಕ್ಕೆ ಒಂಟೆ ಏನಂತ ರಿಪ್ಲೈ ಮಾಡಿದು? ನಾವಿಬ್ಬರು ಸಮಾನರಲ್ಲವೇ, ಅದರಲ್ಲಿ ಏನುಂಟು, ನಾವಿಬ್ಬರು ಒಂದೇ ಅಲ್ಲವೇ ಅಂತ ಅವನು ಒಂಟೆ ರಿಪ್ಲೈ ಮಾಡಿತು. ಅಂದರೆ ಬ್ರದರ್ ಹಾರ್ಸ್ ಅರಂಟ್ ವಿ ಬೋತ್ ಈಕ್ವಲ್. ಸಮಾನರು ಅಂದ್ರೆ ಈಕ್ವಲ್ ಅಂತ ಕ್ಯಾಮಲ್ ರಿಪ್ಲೈ ಟು ಹಾರ್ಸ್. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಬಟ್ ಆ ಕುದುರೆಗೆ ಏನು ಸಮಾಧಾನವಾಗಲಿಲ್ಲ. ಯಾಕೆ ಇವನು ನನ್ಗೆ ಈಕ್ವಲ್ ಅಂತ ಹೇಳುತ್ತಿದ್ದಾನೆ ಅಂತ ಯೋಚಿಸಲು ಶುರು ಮಾಡಿತು, ಪ್ರಾರಂಭಿಸಿತು. ಅದಕ್ಕೆ ಹಾರ್ಸ್ ವಾಸ್
not satisfied with that answer. ಆಗ ಅದು ಆನೆಯನ್ನ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತು. ಒಂಟೆ ಒಪ್ಪಿಕೊಂಡಿತು. ಆಗ ದೂರದಲ್ಲಿ ಒಂದು ಆನೆ ಇತ್ತು. ಅವರ ಆನೆಯನ್ನು ಹೋಗಿ ಕೇಳುವ ಎಂದು ಯಾರು ಕೇಳಿತು? ಕುದುರೆ ಒಂಟೆಯನ್ನು ಹೇಳಿತು. ಅದಕ್ಕೆ ಒಂಟೆ ಆಯ್ತಂತ ಒಪ್ಪಿಕೊಂಡಿತು. ವಾಟ್ ಡಿಡ್ ಹಾರ್ಸ್ ಸೇ? ಇಟ್ ಸೆಡ್, ಬ್ರದರ್, ಎಲಿಫೆಂಟ್ ಈಸ್ ಓವರ್ ದೇರ್, ಲೆಟ್ಸ್ ಗೋ, ಲೆಟ್ಸ್ ಗೋ. ಫಾರ್ ದಟ್ camel agreed. Okay, now next para. ಆವು ಆನೆಯ ಬಳಿಗೆ ಹೋದವು. ದೇ ವೆಂಟ್ ಟು ದಿ ಎಲಿಫೆಂಟ್. ಕುದುರೆಯು ಆನೆಯನ್ನ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು. ಅದಕ್ಕೆ ಕುದುರೆ ಹೋಗಿ ಆನೆ ಹತ್ತಿರ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ನೀನು ಹೇಳಬೇಕಂತ ಕುದುರೆ ಹೋಗಿ ಆನೆ ಹತ್ರ ಹೇಳುತ್ತದೆ. The horse asked brother elephant, you must tell us who among us is superior. ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ, ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಿಲ್ಲ. ಅದಕ್ಕೆ ಆನೆ ಎಂತ ಅಂತ ಹೇಳಿತು? ಸ್ವಲ್ಪ ಹೊತ್ತು ಆಲೋಚಿಸಿತು. ಇಟ್ ಸ್ಟಾರ್ಟೆಡ್ ಟು ಥಿಂಕ್ ಫಾರ್ ಅ ವೈಲ್ ಅಂಡ್ ದೆನ್ ಆನ್ಸರ್, ತಮ್ಮಂದಿರ, ಮೈ ಬ್ರದರ್ಸ್, ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ಅಂದ್ರೆ ಇಟ್ ಈಸ್ ನಾಟ್ ರೈಟ್ ಟು ಸಿಂಪ್ಲಿ ಸೇ ಹೂ ಈಸ್ ಸುಪೀರಿಯರ್. ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ. ಅದಕ್ಕೆ ಆನೆ, ನಿಮ್ಮಿಬ್ಬರಲ್ಲಿ ಒಂದು ಸ್ಪರ್ಧೆ ಇಡೋಣ. ಯಾವ ಸ್ಪರ್ಧೆ? ಓಟದ ಸ್ಪರ್ಧೆ. ಲೆಟ್ಸ್ ಕೀಪ್ ಒನ್ ರನ್ನಿಂಗ್ ಕಾಂಪಿಟೇಷನ್. ಲೆಟ್ಸ್ ಆರ್ಗನೈಸ್ ಎ ರನ್ನಿಂಗ್ ಕಾಂಪಿಟೇಷನ್ ಫಾರ್ ಬೋತ್ ಆಫ್ ಯು ಅಂತ ಆನೆ ಹೇಳುತ್ತದೆ. ಆದರೆ ಸ್ಪರ್ಧೆಯು 2 ಸಲ ಇರಲಿ, ಆ ನಂತರ ತೀರ್ಮಾನಿಸೋಣ ಎಂಬ ಸಲಹೆಯನ್ನು ನೀಡಿತು. ಬಟ್ ಲೆಟ್ ದಿ ಕಾಂಪಿಟೇಷನ್ ಹ್ಯಾಪನ್ 2 times, ನಾಟ್ 1 time, ಬಟ್ times. Then we'll decide. Okay, after that we will decide ಅಂತ ಆನೆ ಎಲಿಫೆಂಟ್ said to them. and ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ದೇ ಬೋತ್ ಎಗ್ರೀಡ್. ಒಪ್ಪಿಕೊಳ್ಳು ಅಂದ್ರೆ ಎಗ್ರಿ ಮಾಡಿದ್ರು. ಆಯ್ತು, ಓಕೆ, ಪರವಾಗಿಲ್ಲ ಅಂತ ಇಬ್ಬರು ಸಹ ಒಪ್ಪಿಕೊಂಡರು. ನೆಕ್ಸ್ಟ್ ಲೈನ್, ಥರ್ಡ್ ಪ್ಯಾರಾ. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ಸ್ಪರ್ಧೆಯ ಜಾಗ, ದ ಎಲಿಫೆಂಟ್ ಡಿಸೈಡೆಡ್ ದಿ ಪ್ಲೇಸ್, ಜಾಗ, ಅಂಡ್ ಸಮಯ, ಟೈಮ್, ಡಿಸೈಡೆಡ್, ನಿರ್ಧರಿಸಿತು. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ. ಏನಂತ ಹೇಳಿತು ಅವರಿಗೆ? ನೀವು ಇಬ್ಬರು ಸಹ ಬೇವಿನ ಮರದಿಂದ ಓಟವನ್ನು ಪ್ರಾರಂಭಿಸಿ, ಒಂದು ಕೊಳ ಇತ್ತು, ಆ ಕೊಳದವರೆಗೆ ಓಡಬೇಕು. ನಾನು ಕೊಳದ ಹತ್ತಿರ ಇರುತ್ತೇನೆ ಎಂದು ಸೂಚನೆ ನೀಡಿತು. ಬೇವಿನ ಮರ ಮೀನ್ಸ್ neem tree. So the race should start from the neem tree and run up to the pond, till to the pond, and I will be near the pond. Who said? Elephant said to horse and camel. Okay. ಅಲ್ಲಿಗೆ ಹೋಯಿತು. ಆನೆಯಲ್ಲಿ ಅಲ್ಲಿ ಹೋಯಿತು. ಆನೆ ರೀಚ್ ದಟ್ ಪ್ಲೇಸ್. ಮತ್ತೆ ಏನಾಯ್ತು? ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಇಬ್ಬರು ಸಹ, ಕುದುರೆ ಮತ್ತು ಒಂಟೆ ಇಬ್ಬರು ಸಹ ಓಡಲು ಶುರು ಮಾಡಿದವು. ಅಂದ್ರೆ ದೇ ಸ್ಟಾರ್ಟ್ ಟು ರನ್. ಕುದುರೆ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು. ಕುದುರೆ, ದ ಹಾರ್ಸ್ ರ್ಯಾನ್ ಫಾಸ್ಟ್ ಅಂಡ್ ರೀಚ್ ದಿ ಡೆಸ್ಟಿನೇಷನ್ ಫಸ್ಟ್. ವೇಗವಾಗಿ ಓಡಿ, ಇಟ್ ರನ್ ಫಾಸ್ಟ್ ಅಂಡ್ ಮೊದಲು ಗುರಿ ಮುಟ್ಟಿತು. ಗುರಿ ಮುಟ್ಟಿತು ಮೀನ್ಸ್ ಇಟ್ ರೀಚ್ ದಿ ಡೆಸ್ಟಿನೇಷನ್. ಗೆದ್ದ ಕುದುರೆ, ನೋಡಿದಿರಾ ನಾನೇ ಹೆಚ್ಚು ಅಂತ ಗೊತ್ತಾಯ್ತೆ ಎಂದು ಜಂಬದಿಂದ ಹೇಳಿತು. ಓಕೆ, ನೌ ಕುದುರೆ said after winning the race,
ನೋಡಿದ್ದೀರಾ? ನೋಡಿದ್ದೀರಾ? ಡಿಡ್ ಯು ಸಿ? ನವ್ ಯು ನೋ ದ್ಯಾಟ್ ಐ ಆಮ್ ಅ ಸುಪೀರಿಯರ್. ಈಗ ಗೊತ್ತಾಯ್ತಲ್ವಾ ಆ, ನಾನೇ ವಾಟ್ ಹೆಚ್ಚು ಅಂತ ಎಂದು ಜಂಬದಿಂದ. ಜಂಬ ಮೀನ್ಸ್ ಇಟ್ ಪ್ರೈಡ್ಲಿ ಸೆಡ್. ಜಂಬ ಇಸ್ ಪ್ರೈಡ್ಲಿ ಸೆಡ್. ಆನೆಯು, ಕುದುರೆಯೇ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ. ನಾ ಆನೆ ರಿಪ್ಲೈ ಟು ಕುದುರೆ. ಕುದುರೆ, ನಮ್ಮ ಒಪ್ಪಂದದಂತೆ. ಒಪ್ಪಂದ ಮೀನ್ಸ್ agreement. Okay. As agreed, there is another competition. ಇನ್ನೊಂದು ಕಡೆ ಸ್ಪರ್ಧೆ ಇದೆ. There is another competition. ಅದೂ ಆಗಲಿ, ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು. The horse said with pride, let it be. Okay, let it be. I am ready ಅಂತ ಕುದುರೆ ಹೆಮ್ಮೆಯಿಂದ ಹೇಳುತ್ತದೆ. ನೆಕ್ಸ್ಟ್ ಪ್ಯಾರಾ. ಆನೆಯು ಎರಡನೆಯ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಈಗ ಆನೆ ಏನು ಮಾಡಿತು? ಎರಡನೆಯ ಸಲದ ಓಟದ ಸ್ಪರ್ಧೆಯನ್ನು ಅದು ಹೆಚ್ಚು ಮರಳಿರುವ ಜಾಗದಲ್ಲಿ ಏರ್ಪಡಿಸಿತು. The elephant organized the second running competition in a place where filled with ಡೀಪ್ ಸ್ಯಾಂಡ್. ಮರಳು ಅಂದ್ರೆ ಸ್ಯಾಂಡ್ ಇರುವ ಜಾಗದಲ್ಲಿ ಏರ್ಪಡಿಸಿತು. ಏರ್ಪಡಿಸು ಅಂದ್ರೆ ಆರ್ಗನೈಸ್ಡ್. ಇಟ್ ಆರ್ಗನೈಸ್ಡ್ ದಿ ಸೆಕೆಂಡ್ ರನ್ನಿಂಗ್ ರೇಸ್ ಇನ್ ಅ ಪ್ಲೇಸ್ ಫಿಲ್ಡ್ ವಿತ್ ಡೀಪ್ ಸ್ಯಾಂಡ್. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ತೋರಿಸಿತು. ಅಲ್ಲಿ ಸ್ಪರ್ಧೆಯ ಆರಂಭ ಅಂದ್ರೆ ಮಾರ್ಕಿಂಗ್ ಪಾಯಿಂಟ್, ಮತ್ತೆ ಗುರಿ ಮುಟ್ಟುವ, ಮತ್ತೆ ರೀಚಿಂಗ್ ಫಿನಿಶಿಂಗ್ ಪಾಯಿಂಟ್ ಫಾರ್ ದ ಕಾಂಪಿಟೇಷನ್ ಜಾಗಗಳನ್ನು ಗುರುತಿಸಿತು. ಮಾರ್ಕ್ ಮಾಡಿತು. ಓಕೆ. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಮತ್ತೆ ಎಲಿಫೆಂಟ್ ಸ್ಟುಡ್ ಅಟ್ ದಿ ಡೆಸ್ಟಿನೇಷನ್ ಪಾಯಿಂಟ್. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು ಅಂದರೆ ದ ರನ್ನಿಂಗ್ ರೇಸ್ ಬಿಗ್ಯಾನ್. ಈಗ ಸ್ಪರ್ಧೆ ಪ್ರಾರಂಭವಾಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು. ಏನಾಯ್ತು? ಕ್ಯಾಮಲ್ ರ್ಯಾನ್ ಸ್ಮೂತ್ಲಿ ಆನ್ ದ ಗ್ರೌಂಡ್. ಈಗ ಯಾರು ಅಂದ್ರೆ ಓಡಿದ್ರು? ಸ್ಮೂತ್ಲಿ, ಸರಾಗವಾಗಿ. ಸ್ಮೂತ್ಲಿ, ಏನು ತೊಂದರೆ ಇಲ್ಲದೆ ಒಂಟೆ ಕ್ಯಾಮಲ್. ಇಟ್ ರ್ಯಾನ್ ಸ್ಮೂತ್ಲಿ ಆನ್ ದಿ ಸ್ಯಾಂಡ್. ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ಬಟ್ ಅಲ್ಲಿ ಕುದುರೆಗೆ ತುಂಬಾ ಕಷ್ಟವಾಯಿತು ಓಡಲು. ಯಾಕೆ ಅಂದ್ರೆ ಅಲ್ಲಿ ಮರಳಿನ ಪ್ರದೇಶ, ಅಲ್ಲಿ ಕುದುರೆಗೆ ಓಡಲು ಸಾಧ್ಯವಾಗಲಿಲ್ಲ. ಸೊ ಇಟ್ ವಾಸ್ ಡಿಫಿಕಲ್ಟ್ ಫಾರ್ ದಿ ಹಾರ್ಸ್ ಟು ರನ್ ದೇರ್. ಕಷ್ಟವಾಯಿತು. ಲಾಸ್ಟ್ ಪ್ಯಾರಾ. ಎರಡನೆಯ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ನಾವು the second running race, who won the second running race? The camel. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಆಗ ಏನಾಯ್ತು? Then defeated horse realized its mistake. ತಪ್ಪು, ಮಿಸ್ಟೇಕ್, ರಿಯಲೈಸ್, ಅರಿವಾಯ್ತು, ಅರಿವಾಗು. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. Now it apologized to the elephant and camel. ಆನೆಯು, ತಮ್ಮಂದಿರ, ನಿಮ್ಮಲ್ಲಿ ಯಾರೂ ಹೆಚ್ಚು ಅಲ್ಲ. Now elephant said, brothers, neither of you is superior nor inferior. Superior ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ. ಸುಪೀರಿಯರ್ ಸಹ ಅಲ್ಲ, ಕಡಿಮೆಯೂ, ಇನ್ಫೆರಿಯರ್ ಸಹ ಅಲ್ಲ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಅಂದ್ರೆ in everyone what they has their own uniqueness. ಎಲ್ಲ ಮನುಷ್ಯರಲ್ಲಿ ಹಾಗೆ ಪ್ರಾಣಿಗಳಲ್ಲಿ ತನ್ನದೇ ಆದ ವಿಶೇಷತೆ, ಶ್ರೇಷ್ಠತೆ ಇರುತ್ತೆ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು. ಯು ಬೋತ್ ಆರ್ ಗುಡ್ ಫ್ರೆಂಡ್ಸ್. ಮುಂದೆಯೂ ಹಾಗೆಯೇ ಇರಿ. ಸೊ ಪ್ಲೀಸ್ ಕಂಟಿನ್ಯೂ ದಿ ಸೇಮ್ ಫ್ರೆಂಡ್ಶಿಪ್ ಇನ್ ದಿ ಫ್ಯೂಚರ್ ಆಸ್ ವೆಲ್. ಫ್ರೆಂಡ್ಶಿಪ್
ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಗೆಳೆತನದ ಆನಂದ, ಹ್ಯಾಪಿನೆಸ್ ಆಫ್ ಫ್ರೆಂಡ್ಶಿಪ್, ಶೇರ್ ಅಂಡ್ ಲೀವ್ ಅಂತ ಹೇಳಿತು ಆನೆ. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ದ ಹಾರ್ಸ್ ಅಂಡ್ ದ ಕ್ಯಾಮಲ್ ಎಕ್ಸ್ಪ್ರೆಸ್ಡ್ ದೇರ್ ಗ್ರಾಟಿಟ್ಯೂಡ್, ಧನ್ಯವಾದಗಳನ್ನು ತಿಳಿಸಿತು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ದೇ ರಿಮೇನ್ ಫ್ರೆಂಡ್ಸ್ ಹ್ಯಾಪಿಲಿ ಆಸ್ ಆಲ್ವೇಸ್, ಎಂದಿನಂತೆ ಆಸ್ ಆಲ್ವೇಸ್. ಇಲ್ಲಿನ ಈ ಪಾಠ ಮುಗಿಯಿತು. ಎಕ್ಸ್ಪ್ಲನೇಷನ್. ಈ ಪಾಠದ ಮಾರಲ್ ಸ್ಟೋರಿ ಏನಂದ್ರೆ, ನೀತಿ, ಪಾಠದಿಂದ ನಾವು ಕಲಿಯಬೇಕಾದ ನೀತಿ ಅಂದ್ರೆ ಗೆಳೆತನ ಸಹಬಾಳ್ವೆಗೆ ಸೋಪಾನ. ವಾಟ್ ಈಸ್ ದ ಮಾರಲ್ ಸ್ಟೋರಿ ವಿ ಲರ್ನ್ ಫ್ರಮ್ ದಿಸ್ ಲೆಸನ್? ಗೆಳೆತನ ಸಹಬಾಳ್ವೆಗೆ ಸೋಪಾನ ಅಂದ್ರೆ ಫ್ರೆಂಡ್ಶಿಪ್ ಈಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಟು ದಿ ಎಕ್ಸಿಸ್ಟೆನ್ಸ್. ಸಹಬಾಳ್ವೆಗೆ ಸ್ಟೋನ್, ಸೋಪಾನ ಅಂದ್ರೆ ಸ್ಟೆಪ್ಪಿಂಗ್ ಸ್ಟೋನ್ ಟು ದಿ ಎಕ್ಸಿಸ್ಟೆನ್ಸ್. ಎಲ್ಲರಿಗೂ ನನ್ನ ಈ ಒಂದು ಎಕ್ಸ್ಪ್ಲನೇಷನ್ ಅರ್ಥವಾಯಿತೆಂದು ಭಾವಿಸುತ್ತೇನೆ. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಮೈ ಎಕ್ಸ್ಪ್ಲನೇಷನ್. ಯಾರಿಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಕ್ಲಿಯರ್ ಮಾಡಬಹುದು. ಇಫ್ ಎನಿ ಒನ್ ಹ್ಯಾಸ್ ಎನಿ ಡೌಟ್, ಯು ಕ್ಯಾನ್ ಕಮೆಂಟ್ ಆ್ಯಂಡ್ ಕ್ಲಿಯರ್ ಇಟ್. Thank you for watching my video. For more videos, please subscribe to my Nudi Kannada YouTube channel. And also like it, share it too with your friends. Thank you so much. See you in the next video.